ಅವರಿಗೆ. ಅಲೆಲೆಲೆಲೆಲೆ ಬರಬೇಕು ನಮ್ಮ ಮಂಗಳೂರಿನ ಮರ್ಲನಾಥನವರು. ತಾವು ಯಾವ ಕಡೆಯಿಂದ ಬಸ್ ಹತ್ಕೊಂಡು ಬಂದಿದ್ದೀರಾ ನಾಥ ಅವ್ರೇ? ನಮ್ಮ ಅತ್ತೆ ಊರಿನಲ್ಲಿ 3 ದಿನದಿಂದ ಒಂದು ಬಸ್ಸು ನಿಂತಿತ್ತು. ಅದು ನಿನ್ನೆ ಸಂಜೆ ಇದ್ದಕ್ಕಿದ್ದಂತೆ ಶುರುವಾಗಿ ಬಿಡ್ತು ಮರರೆ. ಅದಕ್ಕೆ ಅದನ್ನು ಹತ್ತಿಕೊಂಡು ಬಂದೆ. ಹೌದು ಕಣ, ನಿನ್ನೆ ಸಂಜೆನೆ ಕಂಡಕ್ಟರ್ ಡ್ರೈವರ್ಗಳ ಹೋರಾಟ ಮುಗಿದು ಬಸ್ಗಳು ಶುರುವಾಗಿದ್ದಾವೆ ಕಣ. ಅಲ್ಲ ಮರರೆ, ನಿನ್ನೆನೆ ಪ್ರತಿಭಟನೆ ಮುಗಿದಿದೆ ಅಂದ ಮೇಲೆ ರಾಜ್ಯ ಇವತ್ತು ಶಾಂತವಾಗಿ ಇರಬೇಕಾಯ್ತಲ್ಲವೋ? ಜನಗಳು ಸರ್ಕಲ್ಗಳಲ್ಲಿ ಏನೋ ಟೈರ್ಗಳನ್ನ ಸುಡುತ್ತಲೇ ಇದ್ದಾರೆ ಮರರೆ, ಇದೆಂತ? ನಾಥ, ಇವತ್ತು ಈ ಸ್ಟ್ರೈಕ್ ಆಗ್ತಿರೋದು ಬೇರೆ ಕಾರಣಕ್ಕೆ ಕಳ್ಳನಾಥ. ನಿನ್ನೆವರೆಗೂ ಇದ್ದಿದ್ದು KSRTCನವರದು, ಇಂದು ಶುರುವಾಗಿದ್ದು ಮಹದಾಯಿ ಹೋರಾಟನಪ್ಪ. ಓಯ್ ಗುಂಜಪ್ಪಣ, ಈ ಮಹದಾಯಿ ಹೋರಾಟ ನಡೀತಾನೆ ಇದೆ. ಎಂತದು ಇದು ಮಹದಾಯಿ ಅಂದರೆ? ನೋಡನಾಥ, ಮಹದಾಯಿ ಅನ್ನೋದು ಗೋವಾದಲ್ಲಿರೋ ನದಿ ಕಳ. ಅದರಲ್ಲಿ ನೀರು ಯಾವಾಗ್ಲೂ ಇದ್ದೇ ಇರ್ತದೆ. ಅದಕ್ಕೆ ಬೇಸಿಗೆನಲ್ಲಿ ಗದಗ ನರಗುಂದ ಸೇರಿದಂತೆ 4 ರಾಜ್ಯಗಳಲ್ಲಿ ಕುಡಿಲಿಕ್ಕೆ ನೀರಿರಕ್ಕಿಲ್ಲ ಕಳ. ಅದಕ್ಕಾಗಿ ಬೇಸಿಗೆನಲ್ಲಿ ನಿಮ್ಮ ಮಹದಾಯಿ ನೀರನ್ನ ಪ್ರತಿ ವರ್ಷ ನಮ್ಗೆ ಕೊಡಿ ಅಂತ ಹೇಳಿ ನಾವು ಕೇಳ್ತಿದೀವಿ ಕಳ್ಳನಾಥ, ಕೇಳ್ತಿದೀವಿ. ಅದು ಅರ್ಥ ಆಯ್ತು ಮರರೆ. ಮತ್ತೆ ಅವರು ಏಕೆ ಕೊಡುತ್ತಿಲ್ಲ ಎನ್ನುತ್ತಿರುವುದು? ನೋಡ್ಲ, ಅವರು ಹೇಳೋದು ಏನಂದ್ರೆ, ಕರ್ನಾಟಕಕ್ಕೆ ನೀರು ಕೊಡಬೇಕು ಅಂದ್ರೆ ಮಹದಾಯಿ ನದಿಗೆ ನದಿ ತಿರುವು ಮಾಡಿಕೊಡ್ಬೇಕಾಗುತ್ತೆ. ಹಾಗೇನಾದ್ರೂ ಮಾಡಿದ್ರೆ ಪರಿಸರ ಹಾಳಾಗುತ್ತೆ, ಮತ್ತೆ ವನ್ಯಜೀವಿಗಳಿಗೆ ತೊಂದರೆ ಮಾಡ್ದಂತಾಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಕಳ್ಳನಾಥ, ಅವ್ರು ಹೇಳ್ತಿದ್ದಾರೆ. ಅಲ್ಲ ಮರರೆ, ಮತ್ತೆ ಈ ಮಧ್ಯಂತರ ತೀರ್ಪು ಅಂತ ಬೊಬ್ಬೆ ಹಾಕುತ್ತಿದ್ದಾರಲ್ಲ, ಅದು ಎಂತ ಮರರೆ? ನೋಡ್ಲ, ನಾವು ನೀರ್ ಬೇಕು ಅಂತ ಕೇಸ್ ಹಾಕಿದೀವಿ, ಅವರು ಕೊಡಕ್ಕಿಲ್ಲ ಅಂತ ಕೇಸ್ ಹಾಕಿದ್ದಾರೆ. ಅದಕ್ಕಾಗಿ ಆ ತೀರ್ಪು ಬರ್ಲಿಕ್ಕೆ ಇನ್ನೂ ಲೇಟ್ ಆಗುತ್ತೆ. ನಮ್ಗೆ ನೀರ್ ಅವಶ್ಯಕತೆ ತುಂಬಾ ಇದೆ. ನಮ್ಗೆ ಮಧ್ಯಂತರ ತೀರ್ಪು ನೀಡಿ ನೀರ್ ಕೊಡಲು ಅವಕಾಶ ಮಾಡಿಕೊಡಿ ಅಂತ ನಮ್ಮ ಸರ್ಕಾರ ಈ 2 ವರ್ಷಗಳಿಂದ ಒಂದು ಅರ್ಜಿ ಹಾಕಿತ್ತು ಕಳ್ಳ. ಆ ಅರ್ಜಿಯನ್ನ ಕೋರ್ಟ್ ನಿನ್ನೆ ತಿರಸ್ಕಾರ ಮಾಡಿದೆ ಕಳ್ಳನಾಥ, ತಿರಸ್ಕಾರ ಮಾಡಿದೆ. ಅಲ್ಲ ಮರರೆ, ಕೋರ್ಟ್ ಯಾವ ಆಧಾರವನ್ನು ಕೊಟ್ಟು ನಮ್ಮ ಮಧ್ಯಂತರ ಅರ್ಜಿಯನ್ನು ತಿರಸ್ಕಾರ ಮಾಡ್ತು ಮಾರರೆ? ಕೋರ್ಟ್ ಹೇಳ್ತಿರೋದೇನ್ ಗೊತ್ತೇನಪ್ಪ, ನೀವು ಅಂತಿಮ ತೀರ್ಪಿಗೂ ಮೊದ್ಲೇ ನಮಗೆ ತಾತ್ಕಾಲಿಕ ನೀರನ್ನು ಹರಿಸಲು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಿದ್ದೀರ. ಅದಕ್ಕಾಗಿ 500 ಕೋಟಿ ರೂಪಾಯಿ ಯೋಜನೆ ಹಾಕೊಂಡಿದೆ. ಅದಕ್ಕಾಗಿ ತಾತ್ಕಾಲಿಕ ಯೋಜನೆ ಸರಿ ಇಲ್ಲ ಅಂತ ಹೇಳಿದೆ ಕಳ್ಳನಾಥ. ಅದು ಸರಿ ಇಲ್ಲ ಅಂತ ಕೋರ್ಟ್ ಹೇಳಿರುವುದು ಏಕೆ ಮರರೆ? ನೋಡ್ಲೆ, ಈಗ ಮಧ್ಯಂತರ ತೀರ್ಪಿನಲ್ಲಿ ನೀರ್ ಬಿಡಲು ಅವಕಾಶ ಮಾಡಿಕೊಟ್ರೆ ಇವರು 500 ಕೋಟಿ ಖರ್ಚು ಮಾಡಿ ಯೋಜನೆ ಮಾಡ್ತಾರೆ. ಒಂದ್ ವೇಳೆ ಅಂತಿಮ ತೀರ್ಪಿನಲ್ಲಿ ನೀರು ಬಿಡುವುದಕ್ಕಾಗುವುದಿಲ್ಲ ಅಂತ ಬಂದ್ರೆ 500 ಕೋಟಿ ಯೋಜನೆ ವೇಸ್ಟ್ ಆಗುತ್ತೆ. ಇದು ಒಂದನೇದು. ಜೊತೆಗೆ ನಾವ್ ಹೇಳಿದ್ದು ಸಮುದ್ರ ಸೇರಿ ವೇಸ್ಟ್ ಆಗೋ ನೀರನ್ನ ಕೊಡಿ ಅಂತ ಕೇಳ್ತಿದೀವಿ. ಆದ್ರೆ ಗೋವಾ ಯಾವ ನೀರು ಕೂಡ ವೇಸ್ಟ್ ಆಗ್ತಿಲ್ಲ ಅಂತ ಹೇಳ್ತಿದೆ ಕಳ. ಹಾಗೆ ನಾವು ಕೊಟ್ಟಿರೋ ತಾತ್ಕಾಲಿಕ ಯೋಜನೆ ರೂಪುರೇಷೆ ಯಾವುದು ಸರಿಯಾಗಿಲ್ಲ ಅಂತ ಕೋರ್ಟ್ ಹೇಳಿದೆ ಕಳ. ಒಂದು ಲೆಕ್ಕದಲ್ಲಿ ಕೋರ್ಟ್ ಹೇಳಿದೆ ಸರಿ ಇದೆ. ಯಾಕೆಂದ್ರೆ ಗೋವಾದವರು ಇದನ್ನ ಸಮರ್ಥವಾಗಿ ಕೋರ್ಟಲ್ಲಿ ಹೋರಾಟ ಮಾಡಿದ್ದಾರೆ. ನೋಡ, ಇದನ್ನ ಸಮರ್ಪಕವಾಗಿ ನಮ್ಮ ಸರ್ಕಾರ ನಿಭಾಯಿಸದೆ ಹೋದ್ರೆ ಅಂತಿಮ ತೀರ್ಪಿನಲ್ಲಿ ಸರ್ಕಾರ ಮಂಡಿಯೂರದಂತೂ ಗ್ಯಾರಂಟಿ. ನೋಡ್ಲ, ಹಾಗೇನಾದರೂ ಆದರೆ ನಮ್ಮ ಜನಗಳ ಗತಿ ಅಂತ ಮಾರರೆ? ಎಂತದು ಇಲ್ಲ ಕಳ್ಳ, ಅವರಿಗೆ ಈ ಹೋರಾಟನೇ ಗತಿ ಕಳ್ಳನಾಥ. ಈ ಹೋರಾಟನೇ ಗತಿ. ಬರ್ಲ, ಈ ತೀರ್ಪಿನ ಬಗ್ಗೆ ನಮ್ಮ ಜನಗಳು ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ಅಣ್ಣ, ನೀನ್ ಹೇಳೋಣ. ಕಳಸಾ ಬಂಡೂರಿ ನಾಲಾ ಯೋಜನೆಯನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇತ್ಯರ್ಥಗೊಳಿಸಿ ಹೋದ್ರೆ ಆಗೋ ಅನಾಹುತಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹೊಣೆ ಆಗಬೇಕು. ಸರ್, ನೀವ್ ಹೇಳಿ ಸರ್. ನರೇಂದ್ರ ಮೋದಿ ಅವರೇ, ಹೊರದೇಶಗಳು ತಿರುಗೋದು ಕಡಿಮೆ ಮಾಡಿ, ನಾವು ರಾಜ್ಯದಲ್ಲಿ ಸಾಯ್ತಾ ಇದ್ದೀರಿ, ನೀರಿಲ್ದಿರಾ ನೀರನ್ನು ತಂದುಕೊಳ್ಳುವಂಥ ಯೋಜನೆ ಮಾಡಿ ಅಂತೇಳಿ ಇವತ್ತು ಮಟ್ಟೆ ಅಭಿಷೇಕ ಮಾಡಿದ್ದಾರೆ ನರೇಂದ್ರ ಮೋದಿ ಅವರಿಗೆ. ನರೇಂದ್ರ ಮೋದಿ ಅವರು ನಿಜವಾಗಲೂ ನಮ್ಮ ದೇಶದ ಮೇಲೆ, ನಮ್ಮ ರಾಜ್ಯದ ಮೇಲೆ ಅಭಿಮಾನ ಇದ್ದರೆ ಅವರ ಕೂಡಲೇ ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ರಾಜ್ಯದ ಪರಿಸ್ಥಿತಿಯನ್ನು ಅವಲೋಕನ ಮಾಡಬೇಕಾಗುತ್ತೆ. ಅಣ್ಣ, ನೀನ್ ಹೇಳೋಣ. ಯಾವಾಗಲೂ ಉತ್ತರ ಕರ್ನಾಟಕನ ಇವರು ಕಡೆಗಣಿಸ್ಕೊಂತಾನೆ ಬಂದರು. ಹಂಗಾರೆ ನಾವು ನಮ್ಮ ಹಕ್ಕುಗಳನ್ನು ಪಡ್ಕೋಬೇಕು ಅಂತಂದ್ರೆ ನಮ್ಮದು ಒಂದು ಸಪ್ರೇಟ್ ರಾಜ್ಯ ಬೇಕಾಗೈತಿ. ಸೊ ಆ ಸಪ್ರೇಟ್ ರಾಜ್ಯ ಬಂತು ಅಂತಂದ್ರೆ ನಾವು ಹೆಂಗಾರ ಹೋರಾಟ ಮಾಡ್ಕೋತೀವಿ, ನಾವು ಗೆಲ್ತೀವಿ. ಇವತ್ತು ನಾವೇನೋ ಉತ್ತರ ಕರ್ನಾಟಕದ ಪ್ರತ್ಯೇಕೀಕರಣಕ್ಕಾಗಿ ನಾವು ಒಂದು ಧ್ವಜನ ನೆಟ್ಟಿವಿ. ಉತ್ತರ ಕರ್ನಾಟಕ ಸಪ್ರೇಟ್ ಆಗೋವರೆಗೂ ಈ ಧ್ವಜ ಇಲ್ಲಿಂದ ಸರಿಸಂಗಿಲ್ಲ. ಅಕಸ್ಮಾತ್ ಮುಟ್ಟಿದ್ರು ಉಗ್ರ ಹೋರಾಟ ಆಗ್ತೈತಿ. ಉಗ್ರ ಹೋರಾಟ ಆಗಿ ನಾವು ಪ್ರತ್ಯೇಕ ರಾಜ್ಯವನ್ನು ಪಡ್ಕೊತೀವಿ. ದೊಡ್ಡವ್ರೆ, ನೀವ್ ಹೇಳ್ರಿ. ನರೇಂದ್ರ ಮೋದಿ ಅವರ ಸರ್ಕಾರ 28 ಸಂಸದರು ಎಲ್ಲಿದ್ದೀರಿ? ನಿಜವಾಗ್ಲೂ ಅದಿರ ಸತ್ತಿರ್ರಿ. ಕರ್ನಾಟಕದಾಗ ಅದಿರ ಇಲ್ಲ. ಓಟ ಕೇಳಕ್ಕೆ ನಿಮ್ಗೆ ನೈತಿಕತೆ ಐತೋ ಇಲ್ಲೋ? ನಿಜವಾಗ್ಲಿಗೂ ನೀವು ಲಾಯಕ್ಕಿದ್ರೆ ನಮ್ಮ ಪರವಾಗಿ ನಿಲ್ರಿ, ನಾಲಾಯಕ್ಕಿದ್ರೆ ನಮ್ಮ ವಿರುದ್ಧ ಮಾತನಾಡ್ರಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಹಿರಿಯರೇ, ನೀವ್ ಹೇಳ್ರಿ. ಇವತ್ತೇನು ಮುಖ್ಯಮಂತ್ರಿಗಳು ತಮ್ಮ ಮಗನಿಗೆ ಹುಷಾರಿಲ್ಲ ಅಂದ ತಕ್ಷಣ ಏನು ತೀವ್ರವಾಗಿ ಓಡಾಡ್ತಕ್ಕಂಥ ಪರಿಸ್ಥಿತಿ ಇದೆಯೋ ಅದೇ ರೀತಿ ಕರ್ನಾಟಕದ ಎಲ್ಲ ಮತದಾರರು ಕೂಡ ನಿಮ್ಮ ಮೇಲೆ ಅವಲಂಬಿತರಾಗಿದ್ದಾರೆ. ದಯಮಾಡಿ ನಿಮ್ಮ ಮಗನಿಗೊಂದು, ಕರ್ನಾಟಕ ರಾಜ್ಯದ ಜನತೆಗೊಂದು ಮಾಡಬೇಡಿ. ಈ ಹತ್ತಿ ಉರಿತಾ ಇರ್ತಕ್ಕಂಥ ಕಳಸಾ ಬಂಡೂರಿ ಮಹದಾಯಿ ಯೋಜನೆ ನೀವು
ಹೊರದೇಶಕ್ಕೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದೀರಿ. ದಯಮಾಡಿ ನಿಮ್ಮ ಮಗನ್ನು ಉಸಾರಿಸಿ, ಜೊತೆಗೆ ರಾಜ್ಯ ಸಮಸ್ಯೆನ ಬಗೆಹರಿಸಿ. ಅಣ್ಣ ನೀನೇನಣ್ಣ? ಈಗ ಮುಖ್ಯಮಂತ್ರಿಗಳು ಹೇಳ್ತಾರೆ ಸರ್ವ ಪಕ್ಷಗಳ ಸಭೆ ಕರಿತೀನಿ ಅಂತೇಳಿ. ಇಷ್ಟು ಜನ ಏನು ಸಗಣಿ ತಿಂತಿದ್ರು ತಾವು, ನೇರವಾಗಿ ಹೋರಾಟಕ್ಕೆ ನಮ್ಮ ಜೊತೆ ಬರ್ರಿ. ಇಲ್ಲಿರುವಂಥ ಎಂಪಿಗಳು 4 ಎಂಪಿಗಳು ಕೂಡ ರಾಜೀನಾಮೆ ಕೊಡಬೇಕು, ಇಲ್ಲಾಂದ್ರೆ ಇವ್ರ ವಿರುದ್ಧ ಉಗ್ರ ಹೋರಾಟ ನಾವು ಇಂದಿನಿಂದ ಪ್ರಾರಂಭ ಮಾಡಿ. ಸರ್ ನೀವ್ ಹೇಳಿ ಸರ್. ನಮಗೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಉತ್ತರ ಕರ್ನಾಟಕದ ಜನರೇ, ಉತ್ತರ ಕರ್ನಾಟಕದ ಮಹಾನ್ ವ್ಯಕ್ತಿಗಳೇ ರಕ್ತಪಾತವನ್ನು ಮಾಡಿ ಸ್ವತಂತ್ರವನ್ನು ಪಡೆದಿದ್ದಾರೆ. ಅದೇ ಒಂದು ಸೃಷ್ಟಿ ಮತ್ತೊಮ್ಮೆ ಉದ್ಭವಿಸಬೇಕಾದ್ರೆ ನೀರನ್ನು ಕೊಡದೇ ಇದ್ರೆ ಏನು ಇವತ್ತು ನಮ್ಮ ದೇಶದ ಹಾಗೂ ರಾಜ್ಯದ ಜನಪ್ರತಿನಿಧಿಗಳ ವಿರುದ್ಧ ರಕ್ತಪಾತ ಮಾಡುವ ಸಂದರ್ಭ ಒದಗಿಸಿಕೊಡಬಾರ್ದು ಅನ್ನುವಂಥದ್ದು ನಿಮ್ಮಲ್ಲಿ ಇದ್ರೆ ಕೂಡಲೇ ನಮಗೆ ನೀರನ್ನು ಕೊಡಿ. ಅಣ್ಣ ನೀನೇನಣ್ಣ? ಶಾಂತಿಯಿಂದ ಹೋರಾಟ ಮಾಡ್ತಾ ಮಾಡ್ತಾ ಒಂದು ವರ್ಷ ಕಾಲ ಮೀರ್ತು. ಇನ್ನು ಮುಂದೆ ಕ್ರಾಂತಿ ಹೋರಾಟ ಮಾಡ್ತೇವೆ ಅಂತೇಳಿ ಎಲ್ಲಾ ಜನಪ್ರತಿನಿಧಿಗಳಿಗೆ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ಕೇಳಿಸ್ಕೊಂಡಿಲ್ಲ ನಾಥ? ಇದನ್ನೆಲ್ಲ ನೋಡ್ತಾ ಇದ್ರಿ ನಂಗೆ ಶಾನೆ ಬೇಜಾರಾಗ್ತಿದೆ ಕಳೆ. ಅದಕ್ಕಾಗಿ ಆ ಭಗವಂತನ ಸನ್ನಿಧಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬರೋಣ ನಡಿಲ. ಶಿವನೇ ಶಂಭುಲಿಂಗ.